ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವದ್ಯಶ್ರೀ. ಹೋಳಿ ಹುಣ್ಣಿಮೆಯ ದಿನ ಸಂಪೂರ್ಣ ಚಂದ್ರಗ್ರಹಣ, 65 ನಿಮಿಷಗಳ ಗ್ರಹಣದಲ್ಲಿ ರಕ್ತ ಕೆಂಪು ಬಣ್ಣದಲ್ಲಿ ಚಂದಿರ. ಗ್ರಹಣ ಗೋಚರ ಇಲ್ಲದೆ ಇದ್ರೂ ಭಾರತಕ್ಕೆ ಎಫೆಕ್ಟ್ ಆಗತ್ತಾ? ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಳ್ಳೋಕೆ ನಮ್ಮ ಜೊತೆಗೆ ವಿಶೇಷ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ಇವತ್ತಿನ ವಿಶೇಷ ಚಂದ್ರಗ್ರಹಣ. ಬ್ಲಡ್ ಮೂನ್ ಗ್ರಹಣ, ಈ ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸಿದೆ. ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಆಗಿಲ್ಲ, ಬೇರೆ ದೇಶಗಳಲ್ಲಿ ಗೋಚರ ಆಗಿದೆ. ಹಾಗಂತ ಭಾರತದಲ್ಲಿ ಅದರ ಎಫೆಕ್ಟ್ ಇರೋದಿಲ್ವಾ? ಈ ಚಂದ್ರಗ್ರಹಣ ಯಾವ ರಾಶಿಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ? ಈ ಚಂದ್ರಗ್ರಹಣದಿಂದ ಆರ್ಥಿಕವಾಗಿ, ಜಾಗತಿಕವಾಗಿ ಆಗುವಂಥ, ರಾಜಕೀಯವಾಗಿ ಆಗುವಂಥ ಬದಲಾವಣೆಗಳೇನು? ಏನಾದರೂ ಪರಿಣಾಮ ಬೀರುತ್ತಾ? ಯಾವ ರಾಶಿಯವರ ಮೇಲೆ ಪರಿಣಾಮ ಬೀರುತ್ತೆ, ಆ ರಾಶಿಯವರು ಏನು ಪರಿಹಾರವನ್ನ ಮಾಡ್ಕೋಬೇಕು? ಇದೆಲ್ಲದರ ಬಗ್ಗೆ ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ರು, ಖ್ಯಾತ ಜ್ಯೋತಿಷಿಗಳು ಹಾಗೆ ತಾಳಿಗರಿ ತಜ್ಞರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಭಟ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬ್ಲಡ್ ಮೂನ್ ಗ್ರಹಣ, ಚಂದ್ರಗ್ರಹಣ ಈ ವರ್ಷದ ಮೊದಲ ಗ್ರಹಣ ಆಗಿದೆ. ಗ್ರಹಣ ಮುಗಿದೋಯ್ತು, ಗ್ರಹಣದ ಅವಧಿಯೂ ಮುಗಿದೋಯ್ತು. ಆದರೆ ಭಾರತದಲ್ಲಿ ಈ ಗ್ರಹಣ ಗೋಚರ ಆಗಿಲ್ಲ, ಭಾರತೀಯರಿಗೆ ಆ ಗ್ರಹಣ ಕಾಣಿಸಿಲ್ಲ. ಹಾಗಂದ ಮಾತ್ರಕ್ಕೆ ಭಾರತೀಯರ ಮೇಲೆ ಅಥವಾ ಯಾವ ಭಾಗದಲ್ಲಿ ಅದು ಕಾಣಿಸಿರೋದಿಲ್ವೋ ಆ ಭಾಗದವರ ಮೇಲೆ ಅದು ಪರಿಣಾಮ ಬೀರಲ್ಲ ಅಂತ ಹೇಳಕ್ಕಾಗತ್ತಾ? ಎಫೆಕ್ಟ್ ಆಗುತ್ತೋ ಆಗಲ್ವೋ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಯಾಕೆ ಅಂತಂದರೆ ಹಲವಾರು ಜನಕ್ಕೆ ಈ ಗ್ರಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿದೆ. ಜೊತೆಗೆ ನಾವು ಏನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿರ್ತಾರೆ. ಈಗ ಮೊದಲನೇದಾಗಿ ಇವತ್ತು ಸಂಭವವಾಗತಕ್ಕಂತಹ ಗ್ರಹಣ ನಮಗೆ ಚಂದ್ರಗ್ರಹಣ, ಅದರಲ್ಲೂ ರಕ್ತಸಿಕ್ತವಾದಂತಹ ಚಂದ್ರಗ್ರಹಣ. ಅಂದರೆ ರಕ್ತದಂತೆ ಬಣ್ಣವನ್ನು ಹೊಂದಿರತಕ್ಕಂತಹ ಚಂದ್ರನನ್ನು ನಾವು ನೋಡಲಿಕ್ಕೆ ಈ ಗ್ರಹಣದ ಸಮಯದಲ್ಲಿ ಸಾಧ್ಯ ಆಗತ್ತಾ ಅನ್ನುವಂಥದ್ದು ಕುತೂಹಲದ ಪ್ರಶ್ನೆ. ಇದು ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ ವಿಜ್ಞಾನಿಗಳಿಗೆ ಬಹಳ ಸಂಭ್ರಮ ಪಡ್ತಕ್ಕಂತಹ ಒಂದು ಕಾಯಕ ಇದು. ಜೊತೆಗೆ ಕೆಲವರಿಗೆ ಕೌತುಕಕ್ಕೋಸ್ಕರ ನೋಡುವಂಥವರಿಗೆ ಉತ್ತಮವಾದಂತಹ ಆಹಾರ ಇದು. ಯಾಕೆ ಅಂತಂದರೆ ಅವರಿಗೆ ಅದರ ಬಗ್ಗೆ ಆಸಕ್ತಿ ಇರುತ್ತೆ, ನಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಸಾಮಾನ್ಯರಿಗೆ ಏನು ಅಂತಂದರೆ ಏನೋ ಒಂದು ರೀತಿಯಲ್ಲಿ ಕುತೂಹಲ, ಗ್ರಹಣ ಅನ್ನುವಂತಹ ಭಯ, ಇವೆಲ್ಲ ಒಟ್ಟಿಗೆ ಸೇರುವಂಥದ್ದು ಇರುತ್ತೆ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ ಹಲವಾರು ಜನ ಕೇಳ್ತಾರೆ, ನಮಗೆ ಗ್ರಹಣ ಆಚರಣೆ ಇಲ್ಲ ಅಂತ ಹೇಳ್ತೀರಿ, ಅದನ್ನು ನಾವು ಯಾಕೆ ಅನುಸರಿಸಬೇಕು, ಅದರ ಬಗ್ಗೆ ಏನು ನಾವು ವಿಚಾರ ಮಾಡಬೇಕು ಅನ್ನುವಂಥದ್ದು. ಆದರೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ ಹಲವಾರು ಬಾರಿ ಗ್ರಹಣದ ವಿಚಾರವಾಗಿ ನಾನು ಹೇಳಿರೋದುಂಟು. ಸೂರ್ಯ ಒಬ್ಬನೇ, ಚಂದ್ರನೂ ಒಬ್ಬನೇ ಇಡೀ ಪ್ರಪಂಚಕ್ಕೆ. ಗ್ರಹಣ ಅಂತಂದರೆ ಚಂದ್ರನಿಗೆ ಅಥವಾ ಸೂರ್ಯನಿಗೆ ಹಿಡಿಬೇಕು ಅಲ್ವಾ? ಆ ಸೂರ್ಯಚಂದ್ರರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ದೇಶ, ಕಾಲ, ಪ್ರಾಂತ್ಯ ವ್ಯತ್ಯಾಸಗಳಾಗಬಹುದು. ಆದರೆ ಆ ರೀತಿ ಗ್ರಹಣಗ್ರಸ್ತರಾದಂತಹ ಸೂರ್ಯಚಂದ್ರರ ಪ್ರಭಾವ ಅಥವಾ ಅವರಿಗಿರತಕ್ಕಂತಹ ಛಾಯೆಯ ಕುಂದು ಎಲ್ಲ ಸ್ಥಳಗಳಿಗೂ, ಎಲ್ಲ ಪ್ರದೇಶಗಳಿಗೂ ವಿಶೇಷವಾಗಿ ಆಗ್ತಕ್ಕಂಥದ್ದು. ಯಾವ ಪ್ರಾಂತ್ಯದಲ್ಲಿ ಆ ಗ್ರಹಣ ಆಗುತ್ತೋ ಆ ಪ್ರಾಂತ್ಯಕ್ಕೆ ಅದರ ಫಲ ಪರಿಣಾಮಗಳು ಹೆಚ್ಚಿರುತ್ತೆ. ಹಾಗಂತ ಬೇರೆ ಕಡೆಗಿಲ್ವಾ ಅಂತಂದರೆ ಪರೋಕ್ಷವಾಗಿ ಇದ್ದೇ ಇರುತ್ತೆ. ಯಾವ ಕಾರಣಕ್ಕೂ ಕೂಡ ಗ್ರಹಣದ ದುಷ್ಪರಿಣಾಮವಾಗಲಿ ಅದರ ವಿಕೋಪವಾಗಲಿ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಪರಿಣಾಮ ಅಂತೂ ಖಂಡಿತ ಇದ್ದೇ ಇರುತ್ತೆ. ಓಕೆ, ಈ ಬಾರಿ ಆಗಿರೋದು ಬ್ಲಡ್ ಮೂನ್ ಗ್ರಹಣ, ರಕ್ತ ಚಂದಿರ ಅಂತ ಹೇಳಿ. ಆ ರಕ್ತ ಚಂದಿರ ಅನ್ನುವಂಥ ಹೆಸರನ್ನ ಕೇಳಿದಾಗಲೇ ಜನರಲ್ಲಿ ಏನೋ ಒಂದು ಆತಂಕ, ಅಂದ್ರೆ ಗ್ರಹಣ ಎಫೆಕ್ಟ್ ಏನಾದರೂ ತೀವ್ರತರವಾಗಿರುತ್ತಾ ಅನ್ನುವಂಥ ಒಂದು ಭಯ. ಅದ್ರ ಬಗ್ಗೆ ಹೇಳ್ಬೋದಾ? ನಿಜಕ್ಕೂ ಆ ಹೆಸರಿಗೂ ಆಗುವಂಥ ಪರಿಣಾಮಗಳಿಗೂ ಸಂಬಂಧ ಇದೆಯಾ ಅಂತ ಹೇಳಿ? ಖಂಡಿತ. ಈಗ ರಕ್ತ ಅಂತಂದರೆ ಕೆಂಪು ಬಣ್ಣವನ್ನು ಹೇಳ್ತಕ್ಕಂಥದ್ದು. ಅಲ್ಲಿ ಕೆಂಪು ಬಣ್ಣ ಅಂತಂದರೆ ಪ್ರಾಕೃತಿಕವಾಗಿ ಆಗ್ತಕ್ಕಂತಹ ವಿಕೋಪಗಳು. ಜೊತೆಗೆ ಆ ರಕ್ತ ಚಂದ್ರಗ್ರಹಣ ಅಂತ ಹೇಗೆ ಆಗತ್ತೆ ಅನ್ನುವಂಥದ್ದನ್ನು ಒಂದೇ ಸಾಲಿನಲ್ಲಿ ಹೇಳಬೇಕು ಅಂತಂದರೆ, ಸೂರ್ಯನ ಕಿರಣಗಳು ಭೂಮಿ ಮೇಲೆ ಪ್ರತಿಫಲನವಾಗಿ ಚಂದ್ರನನ್ನು ಸ್ಪರ್ಶ ಮಾಡಿದಾಗ ಭೂಮಿಯಲ್ಲಿರತಕ್ಕಂತಹ ಮಣ್ಣಿನ ಬಣ್ಣ ಚಂದ್ರನಿಗೆ ಬರುತ್ತೆ. ಅದನ್ನು ನಾವು ಆಡು ಭಾಷೆಯಲ್ಲಿ ಅಥವಾ ಹಳ್ಳಿಯಲ್ಲಿ ಕೆಮ್ಮಣ್ಣು ಅಂತ ಹೇಳ್ತೀವಿ. ಕೆಂಪಾದಂತಹ ಬಣ್ಣ, ಮಣ್ಣಿನ ಬಣ್ಣ.
ಅದು ಮಣ್ಣಲ್ಲಿ ಕಪ್ಪು ಬಣ್ಣ ಬೇರೆ ಬೇರೆ ಇರುವಂಥದ್ದು ಸಹಜ. ಸಾಮಾನ್ಯವಾಗಿ ಮಣ್ಣು ಅಂದ ತಕ್ಷಣ ಕೆಂಪು ಬಣ್ಣದ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಆ ರೀತಿಯಾದಾಗ ಚಂದ್ರ ಕೆಂಪಾಗಿ ಕಾಣ್ತಾನೆ ಅಂತಕ್ಕಂಥದ್ದು. ಇನ್ನು ವೈಜ್ಞಾನಿಕವಾಗಿ ಬೇರೆ ಬೇರೆ ಕಾರಣಗಳನ್ನು ನಾವು ನೋಡ್ತೀವಿ. ಇದರ ಅರ್ಥ ಏನು ಅಂತಂದರೆ, ಯಾವಾಗ ಬೆಳ್ಳಗೆ ಇರಬೇಕಾದಂತಹ ಚಂದ್ರ ಕೆಂಪಾಗಿ ಕಾಣ್ತಾ ಇದ್ದಾನೆ ಅಂತಂದರೆ ಅಲ್ಲಿ ಏನೋ ವಿಚಿತ್ರ ಅಥವಾ ವೈರುಧ್ಯ ಇದೆ ಅಂತ ಹೇಳಿ ನಾವು ಭಾವಿಸಬೇಕು. ಬಿಳಿ ಬಣ್ಣವನ್ನು ನೋಡಿದ ತಕ್ಷಣ ಸಾಮಾನ್ಯವಾಗಿ ಮನಸ್ಸು ಶಾಂತಚಿತ್ತವಾಗುತ್ತೆ. ಕೆಂಪು ಬಣ್ಣವನ್ನು ನೋಡಿದ ತಕ್ಷಣ ಆ ವರ್ಣವಿಕಾರದ ಜೊತೆಗೆ ಮನೋವಿಕಾರವೂ ಕೂಡ ಆಗುತ್ತೆ. ಹಾಗೆ ಅದರ ಪ್ರಭಾವವನ್ನು ಕೇಳಿದ್ರಿ. ಈಗ ನೋಡಿ, ನಮ್ಮಲ್ಲಿಗೆ ಅದರ ಆಚರಣೆ ಇಲ್ಲ, ಅದರ ಪ್ರಭಾವ ಪರೋಕ್ಷವಾಗಿದೆ ಅನ್ನುವಂತಹ ಮಾತು ಬಂತು. ಅದು ಹೆಚ್ಚಾಗಿ ಚಂದ್ರಗ್ರಹಣ ಕಾಣ್ತಾ ಇರತಕ್ಕಂಥದ್ದು ಅಮೇರಿಕಾ ದೇಶಕ್ಕೆ. ಅದರ ಪೂರ್ವಭಾವಿಯಾಗಿ ಅಲ್ಲಿ ಚಂದ್ರನ ಬಣ್ಣ ಕೆಂಪಿದೆ, ಅಲ್ಲಿ ಆದಂತಹ ಕಾಡ್ಗಿಚ್ಚಿನ ಅಗ್ನಿ ಅವಘಡವನ್ನು ನಾವೀಗಾಗಲೇ ಗಮನಿಸಿದ್ದೀವಿ. ಎಷ್ಟು ಅದು ಹಾನಿಯನ್ನು ಮಾಡಿದೆ ಅಂತಂದರೆ ಅಲ್ಲಿ ಇದ್ದು ನೋಡಿ ಅನುಭವಿಸಿದವರಿಗೆ ಅದರ ಪ್ರತ್ಯಕ್ಷ ಅನುಭವವಾಗಿದೆ. ನಾವು ಮಾಧ್ಯಮಗಳ ಮುಖಾಂತರ ಅದನ್ನು ನೋಡಿ ಅಯ್ಯೋ ಅಂತ ಹೇಳಿ ಅಂದುಕೊಂಡಿರುವಂಥದ್ದು ಉಂಟು. ಇದು ರಕ್ತ ಚಂದ್ರಗ್ರಹಣದ ಪ್ರಭಾವ ಅಂತ ಹೇಳಿ ಒಂದನ್ನು ಹೇಳಬೇಕು. ಯಾಕೆ ಅಂತಂದರೆ ಅಗ್ನಿಗೆ ಮಾತ್ರವಲ್ಲ, ನೀರಿಗೂ ಕೂಡ ಈ ಒಂದು ಪ್ರಭಾವ ಬೀಳುತ್ತೆ. ವೇದದಲ್ಲಿ ಅದನ್ನ ಅಗ್ನೇರಾಪಹ ಅಂತ ಹೇಳ್ತಾರೆ. ಅಂದರೆ ಅಗ್ನಿಯಿಂದ ನೀರು ಉತ್ಪನ್ನವಾಗುತ್ತೆ ಅನ್ನುವಂಥದ್ದು. ಅಗ್ನಿಗೆ ಯಾವ ರೀತಿ ಪ್ರಭಾವ ಪ್ರಾಕೃತಿಕವಾಗಿ ಆಗುತ್ತೋ ಹಾಗೆ ನೀರಿಗೂ ಕೂಡ ಅದರ ಪ್ರಭಾವ ಬೀರುತ್ತೆ. ಚಂದ್ರ ವಿಶೇಷವಾಗಿ ನೀರನ್ನು ಅಥವಾ ಬೇರೆ ಒಂದು ಮನಃಕಾರಕನಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಜ್ಯೋತಿಷಿಕವಾಗಿ ನಮಗೆ ವಿಷಯ ಗೊತ್ತಾಗುವಂಥದ್ದು. ಹಾಗಾಗಿ ಇಂತಹ ರಕ್ತಚಂದ್ರಗ್ರಹಣದಲ್ಲಿ ಅಗ್ನಿಯ ಅವಘಡ ವಿಶೇಷವಾಗಿ ಪರಿಣಾಮವನ್ನು ದುಷ್ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಓಕೆ, ಈಗ ಗ್ರಹಣ ಅಂತ ಹೇಳುವಂತಹ ಸಂದರ್ಭದಲ್ಲಿ ಜನರಿಗೆ ಸಾಮಾನ್ಯವಾಗಿರುವಂತಹ ಕುತೂಹಲ ಏನು ಅಂದರೆ, ನನ್ನ ರಾಶಿಗೆ ಏನಾದರೂ ಪರಿಣಾಮ ಬೀರಿದೆಯಾ, ಯಾವ ರೀತಿಯಾದಂತಹ ಪರಿಣಾಮ ಬೀರಿದೆ, ಅದಕ್ಕೆ ಪರಿಹಾರ ಏನು, ಈ ರೀತಿಯಾದಂತಹ ಪ್ರಶ್ನೆಗಳು ಕುತೂಹಲ ಸಹಜವಾಗಿರುತ್ತೆ. ಹಾಗಾಗಿ ಈ ಬಾರಿಯ ಈ ಚಂದ್ರಗ್ರಹಣ ಯಾವ ರಾಶಿಯವರ ಮೇಲೆ ಜಾಸ್ತಿ ಪ್ರಭಾವ ಬೀರಿದೆ, ಅದಕ್ಕೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಏನು ಪರಿಹಾರ ಅಂತ ಹೇಳಿ. ಆರಂಭದಲ್ಲಿ ತಾವು ಹೇಳಿದಾಗೆ ಈಗಾಗಲೇ ಗ್ರಹಣದ ಸಮಯ ಮುಗಿದು ಹೋಯಿತು. ಹೌದು. ಆದರೂ ಕೂಡ ಜನಮನಕ್ಕೆ ಒಂದು ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ಇವತ್ತು ಗ್ರಹಣ ಸಂಭವವಾಗಿರೋದ್ರಿಂದ ಇವತ್ತು ಚಂದ್ರನ ನಕ್ಷತ್ರ ಯಾವುದಿದೆ ಆ ನಕ್ಷತ್ರಕ್ಕೆ ಮುಖ್ಯವಾಗಿ ಗ್ರಹಣದ ಪ್ರಭಾವ ಪರಿಣಾಮ ಅಂತಕ್ಕಂಥದ್ದು ಇರುತ್ತೆ. ರಾಶಿಯ ದೃಷ್ಟಿಯಿಂದ ಒಂದೇ ನಕ್ಷತ್ರಕ್ಕೆ ಒಂದು ರಾಶಿ ಇರುವುದಿಲ್ಲ. 2-3 ನಕ್ಷತ್ರಗಳಿಗೆ ಆ ಸಮಷ್ಟಿಯಲ್ಲಿ ಒಂದೊಂದು ರಾಶಿ ಇರುತ್ತೆ. ಇವತ್ತಿನ ನಕ್ಷತ್ರ ಉತ್ತರಾ ಫಲ್ಗುಣಿ ಅಥವಾ ಉತ್ತರಾ ನಕ್ಷತ್ರ ಅಂತ ಇದೆ. ಆ ಉತ್ತರಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಆಗಿದ್ರೆ, ಹಾಗೆ ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ 1-2 ಪಾದಗಳಿಗೆ ಒಟ್ಟಾರೆ ಕನ್ಯಾ ರಾಶಿಗೆ ವಿಶೇಷವಾಗಿ ಅದರ ಫಲ ಅಥವಾ ಪರಿಣಾಮ ಅಂತಕ್ಕಂಥದ್ದು ಇರೋದು. ಫಲ ಏನು? ಯಾವುದೇ ಗ್ರಹಣವನ್ನು ನೀವು ತಗೊಳ್ಳಿ, ಗ್ರಹಣದಿಂದ ಎಲ್ಲೂ ಒಳ್ಳೆಯದಾಯಿತು ಅಂತ ಎಲ್ಲೂ ಇಲ್ಲ, ಗ್ರಹಣದಿಂದ ಸಂತೋಷವಾಯಿತು ಅಂತ ಎಲ್ಲೂ ಇಲ್ಲ. ಆಗಲೇ ನಾನು ಹೇಳಿದಾಗೆ ವಿಜ್ಞಾನಿಗಳಿಗೆ ಅದೇನೋ ಒಂದು ರಸದೌತಣ. ಅವರು ಯಾಕೆ ಅಂತ ಸಂಶೋಧನೆಯನ್ನು ಮಾಡಲಿಕ್ಕೆ ಒಂದು ವಸ್ತು ವಿಷಯ ಸಿಕ್ತು ಅಂತ ಅಷ್ಟೇ. ಆದರೆ ಅನುಭವಿಸ್ತಕ್ಕಂಥವರಿಗೆ ಎಲ್ಲೂ ಕೂಡ ಗ್ರಹಣದಿಂದ ಒಳ್ಳೆಯದಾಯಿತು ಅಂತ ಹೇಳಿ ಇಲ್ಲವೇ ಇಲ್ಲ. ಅದರಿಂದ ಹೆದರಿಕೆ ಅಥವಾ ಇನ್ನೇನೋ ದುಷ್ಪರಿಣಾಮ, ಅದರಿಂದ ಆಗ್ತಕ್ಕಂತಹ ಅವಘಡಗಳು ಇವೆಲ್ಲವನ್ನು ನಾವು ಹಿಂದಿನಿಂದಲೂ ಕೂಡ ನೋಡ್ತಾನೇ ಬಂದಿದ್ದೀವಿ. ಹಾಗಾಗಿ ಉತ್ತರಾ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರದವರು, ಕನ್ಯಾ ರಾಶಿಯ ಪರಿಮಿತಿಯಲ್ಲಿ ಬರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ದೇವರ ಧ್ಯಾನ, ಪೂಜೆ, ತಾವು ವಾಕ್ಶುದ್ಧಿಯನ್ನು ಇಟ್ಕೊಳ್ತಕ್ಕಂಥದ್ದು. ಯಾಕೆಂದರೆ ವಾಕ್ಶುದ್ಧಿ ಅಂತಂದರೆ ಚಂದ್ರ ಮನಸ್ಸಿಗೆ, ಮಾತಿಗೆ ಇವೆಲ್ಲದಕ್ಕೂ ಕಾರಕನಾಗ್ತದೆ. ಹಾಗಾಗಿ ಅವರು ಶುದ್ಧವಾಗಿದ್ದು ಬಿಟ್ಟರೆ ಆಗ್ತಕ್ಕಂತಹ ಅವಘಡಗಳನ್ನು ಒಂದಷ್ಟು ಕಡಿಮೆ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಇವತ್ತು ಹೇಳ್ತಕ್ಕಂತಹ ವಿಚಾರ ಮುಂದೆ ಯಾವುದೋ ಒಂದು ಗ್ರಹಣ ಸಂದರ್ಭದಲ್ಲಿ ಉಪಯೋಗಕ್ಕಾದರೂ ಬರಬಹುದು ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಉದ್ದೇಶವಾಗುತ್ತೆ. ಓಕೆ, ಈ ಗ್ರಹಣದ ಅವಧಿಯ ಬಗ್ಗೆ ನೀವು ಹೇಳ್ತಾ ಇದ್ರಿ. ಈ ಗ್ರಹಣದ ಅವಧಿ ಒಂದಾದರೆ ಗ್ರಹಣದ ಪರಿಣಾಮದ ಆ ಸಮಯ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಗ್ರಹಣ ಮುಗ್ದು ಹೋಗಿದೆ, ಬಟ್ ಗ್ರಹಣದ ಪರಿಣಾಮ ಇಂತಿಷ್ಟು ದಿನಗಳ ಕಾಲ ಇರುತ್ತೆ, ಇಷ್ಟು ತಿಂಗಳ ಕಾಲ ಇರುತ್ತೆ, ಆ ಥರ ಏನಾದರೂ ಇದೆಯಾ ಅಂತ ಹೇಳಿ. ಖಂಡಿತವಾಗಿ. ಯಾಕೆ ಅಂತಂದರೆ ನಾವು ಗ್ರಹಸ್ಥಿತಿಯನ್ನು ನೋಡಿದಾಗ, ಗ್ರಹಗಳು ಸ್ಥಾನ ಬದಲಾವಣೆಯನ್ನು ಮಾಡುವಾಗ
3 ತಿಂಗಳು ಮುಂಚೆ, 6 ತಿಂಗಳು ಮುಂಚೆ ಅಥವಾ 3 ತಿಂಗಳಾದ ನಂತರದಲ್ಲಿ ಆ ಗ್ರಹಗಳ ಪ್ರಭಾವ ಇರುತ್ತೆ ಎನ್ನುವಂಥದ್ದನ್ನು ಜ್ಯೋತಿಷದಲ್ಲಿ ಹೇಳ್ತಾ ಇರ್ತೀವಿ ಅವಾಗವಾಗ. ಅದೇ ರೀತಿಯಲ್ಲಿ ಗ್ರಹಣದ ಪ್ರಭಾವವೂ ಅಷ್ಟೇ. ನಮಗೆ ಗ್ರಹಣ ಆಗೋದಕ್ಕಿಂತ ಮುಂಚಿತವಾಗಿ ಅದರ ಸೂಚನೆಗಳು ಗೊತ್ತಾಗ್ತಾ ಹೋಗುತ್ತೆ. ಪ್ರಾಕೃತಿಕವಾಗಿ ಏನೋ ವಿಪ್ಲವಗಳಾಗುವಂಥದ್ದು, ಹಾಗೆ ಪ್ರಕೃತಿಯಲ್ಲಿ ಆದಂತಹ ಅಲ್ಲೋಲ ಕಲ್ಲೋಲದಿಂದ ಜನರು ಸಂತಾಪ ಪಡ್ತಕ್ಕಂಥದ್ದು, ಇವೆಲ್ಲವನ್ನ ನೋಡ್ತಾ ಹೋಗ್ತೀವಿ. 3 ತಿಂಗಳಿಗೆ ಮುಂಚಿತವಾಗಿ ಈ ರಕ್ತಚಂದ್ರಗ್ರಹಣದ ಒಂದು ಪ್ರಭಾವ ಬೀರಿದೆ ಅಂತಕ್ಕಂಥದ್ದಕ್ಕೆ ಅಮೇರಿಕಾದಲ್ಲಾದಂತಹ ಒಂದು ಆ ಕಾಡ್ಗಿಚ್ಚಿನ ವಿಶೇಷವೇ ವೈರುಧ್ಯವೇ ಕಾರಣ ಅಥವಾ ಅದೇ ಸಾಕ್ಷಿ ಅಂತ ಹೇಳಬಹುದು. ಹಾಗೆ ಈ ಗ್ರಹಣ ಆದ ನಂತರದಲ್ಲೂ ಕೂಡ ಇದರ ಪ್ರಭಾವ ಕನಿಷ್ಠ 3 ತಿಂಗಳು ಇರತಕ್ಕಂಥದ್ದು. ಅಥವಾ ಕೆಲವು ನಮ್ಮ ಜ್ಯೋತಿಷದ ಲೆಕ್ಕಾಚಾರದ ಪ್ರಕಾರ ಮುಂದಿನ ಗ್ರಹಣ ಸಂಭವಿಸುವವರೆಗೂ ಕೂಡ ಇದರ ಒಂದು ಖರಿ ಅಥವಾ ಪ್ರಭಾವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಪ್ರಭಾವ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಆಗ್ಬಿಡಬಹುದು ಅನ್ನುವಂಥ ಆತಂಕ ಜನರಿಗಿರುತ್ತೆ. ಹಾಗಾಗತ್ತಾ ಅಥವಾ ಹಾಗಾಗಬಾರ್ದು ಅಂದರೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಹೇಳಿ? ಖಂಡಿತ. ಇದರಲ್ಲಿ ಮೊದಲನೇದಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರತಕ್ಕಂಥದ್ದು, ಏನೋ ಆಗಬಿಡುತ್ತೆ ಅಂತಕ್ಕಂತಹ ಕುತೂಹಲ ಅಥವಾ ಆ ಒಂದು ಭೀತಿ ಒಂದಷ್ಟರ ಮಟ್ಟಿಗೆ ಅವರಿಗೆ ತೊಂದರೆಯನ್ನು ಮಾಡುವಂಥದ್ದು. ಇನ್ನೊಂದಷ್ಟು ಪ್ರಾಕೃತಿಕವಾಗಿ ಏನಾದರೂ ತೊಂದರೆಗಳು ಆಗೇ ಆಗುತ್ತೆ. ಯಾಕೆ ಅಂತಂದರೆ ಈಗ ನೋಡಿ, ಅಗ್ನಿ ಅವಘಡ ಸಂಭವಿಸ್ತು ಅಂತಾದರೆ ಅದು ಮತ್ತೆ ಸರಿಯಾಗಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕು. ನಿಜ. ಆಗ ಅದರ ಪ್ರಭಾವ ಇನ್ನೂ ಹಾಗೇ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗ ಸುಟ್ಟು ಹೋಗಿದ್ದು 5-10 ನಿಮಿಷಗಳಲ್ಲಿ ಅಥವಾ 1 ಗಂಟೆಯಲ್ಲಿ 1 ದಿವಸದಲ್ಲಿ ಆಗಿರಬಹುದು. ಅದು ಮತ್ತೆ ಸರಿಯಾಗಬೇಕು ಅಂತಂದರೆ ಅಷ್ಟೇ ಸಮಯದಲ್ಲಿ ಆಗೋದಿಲ್ಲ. ಅದು ಅದರ ಪ್ರಭಾವ. ಅದು ಇದನ್ನು ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂತಂದರೆ, ಅದು ಯಾವಾಗ ಮೂಲ ಸ್ಥಿತಿಗೆ ಮತ್ತೆ ಬರುವಂಥದ್ದು ನಮಗೆ ಕಾಣುತ್ತೋ ಅಲ್ಲಿಯವರೆಗೂ ಸಾಮಾನ್ಯವಾಗಿ ಇದರ ಪ್ರಭಾವ ಇರುತ್ತೆ ಅನ್ನೋದನ್ನು ಸಾಮಾನ್ಯ ಅರ್ಥದಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಓಕೆ. ಈಗ ಗ್ರಹಣ ಅಂತ ಬಂದಾಗ ಬರೀ ಜನಸಾಮಾನ್ಯರ ಮೇಲೆ ವೈಯಕ್ತಿಕವಾಗಿ ಮಾತ್ರ ನಾವು ಯೋಚನೆ ಮಾಡೋದಿಲ್ಲ, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿಬಿಡುತ್ತೆ. ಮೊದಲನೇದಾಗಿ ಆರ್ಥಿಕ ಕ್ಷೇತ್ರಕ್ಕೆ ಹೋಗ್ಬಿಡೋಣ. ಈ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಆಗೋದು, ಅದಕ್ಕೆಲ್ಲ ಕನೆಕ್ಷನ್ ಏನಾದರೂ ಇದೆಯಾ? ಈ ಗ್ರಹಣ ಏನಾದರೂ ಪರಿಣಾಮ ಬೀರುತ್ತಾ ಅಂತ ಹೇಳಿ? ಖಂಡಿತವಾಗಿ ಇಲ್ಲಿ ಮತ್ತೆ ಮತ್ತೆ ಅದೇ ಮಾತನ್ನೇ ಉಲ್ಲೇಖ ಮಾಡಬೇಕಾಗತ್ತೆ. ಈಗ ಆರ್ಥಿಕ ಸ್ಥಿತಿಗೂ ಅಥವಾ ಷೇರು ವಹಿವಾಟಿಗೂ ಗ್ರಹಣಕ್ಕೂ ಏನು ಸಂಬಂಧ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಏನು ಉತ್ತರಗಳು ಸಿಕ್ಕದೇ ಇರಬಹುದು. ಆದರೆ ಈ ರೀತಿ ವ್ಯವಹಾರಗಳಿಗೆ ಎಲ್ಲದಕ್ಕೂ ಕೂಡ ಮನಸ್ಸು ಬಹಳ ಮುಖ್ಯವಾದಂತಹ ಕಾರಣವಾಗುತ್ತೆ. ಯಾಕೆ ಅಂತಂದರೆ ಈಗ ನಾನು ಷೇರು ವ್ಯವಹಾರವನ್ನು ಮಾಡಬೇಕು ಅಂತಂದರೆ ನನ್ನ ಮನಸ್ಥಿತಿ ಅದರ ಬಗ್ಗೆ ಆಸಕ್ತಿಯನ್ನು ಹೊಂದಿರಬೇಕು. ನನಗೆ ಯಾವಾಗ ಷೇರಿನ ಬಗ್ಗೆ ಆಸಕ್ತಿ ಬರುತ್ತೋ, ಮನಸ್ಸು ಬರುತ್ತೋ, ನಾನು ಆ ವ್ಯವಹಾರಕ್ಕೆ ಇಳಿತೀನಿ. ಹಾಗಾಗಿ ಮನಸ್ಸು ಜನರಲ್ಲಿ ವ್ಯತ್ಯಯಗಳಾದಾಗ ಯಾವುದೋ ಒಂದು ದುರಾಸೆಯನ್ನು, ಇನ್ಯಾವುದೋ ಒಂದು ಜಾಹೀರಾತನ್ನು, ಒಬ್ಬ ವ್ಯಕ್ತಿ ಬೆಳೆದದ್ದನ್ನು ನೋಡಿ ನಾನೂ ಹಾಗಾಗಬೇಕು ಅಂತ ಹೇಳಿ ಮನಃಪರಿವರ್ತನೆಯಾಗಿ ಮಾಡ್ತಕ್ಕಂತಹ ಕೆಲಸ ಇದೆಯಲ್ಲ, ಅದು ಕೆಲವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಗ್ರಹಗತಿಯ ದೃಷ್ಟಿಯಿಂದ, ಜಾತಕದ ದೃಷ್ಟಿಯಿಂದ, ಅವರ ದಶಾಭುಕ್ತಿಯ ದೃಷ್ಟಿಯಿಂದ ಅನುಕೂಲದ ಸಮಯ ಇದ್ದರೆ, ಇನ್ನು ಕೆಲವರನ್ನ ಅಧಃಪತನಕ್ಕೆ ಇಳಿಸುತ್ತೆ. ಎಷ್ಟೋ ಜನ ಸಾಲ ಸೋಲುಗಳನ್ನು ಮಾಡಿ ಈ ರೀತಿ ವಹಿವಾಟುಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಬಹಳ ನೋಡ್ತೀವಿ ನಾವು. ಆ ರೀತಿ ಸಮಸ್ಯೆಗಳಿಗೆಲ್ಲ ಕಾರಣ ಅಂತಂದರೆ ಇಂತಹ ಗ್ರಹಣದ ಪ್ರಭಾವ. ಅದು ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಬಿಡದಲೆ ಅದನ್ನು ತಪ್ಪಿಸ್ತಕ್ಕಂಥದ್ದು ಗ್ರಹಣದ ಪ್ರಭಾವ, ಅದರಲ್ಲೂ ಚಂದ್ರಗ್ರಹಣದ್ದು. ಯಾಕೆಂದರೆ ಚಂದ್ರ ಮನಃಕಾರಕ. ವೇದದಲ್ಲೂ ಕೂಡ ಅದನ್ನು ಹೇಳುತ್ತೆ, ಚಂದ್ರಮ ಮನಸೋ ಜಾತಃ. ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬರ ಜಾತಕದಲ್ಲಿ, ಜನ್ಮಕುಂಡಲಿಯಲ್ಲಿ ಚಂದ್ರ ಸರಿಯಾದಂತಹ ಸ್ಥಾನದಲ್ಲಿ ಇರಬೇಕು. ಕೆಲವರನ್ನ ಸಮಾಜದಲ್ಲಿ ನಾವು ಗಮನಿಸಿರ್ತೀವಿ, ಎಲ್ಲವೂ ಇರುತ್ತೆ, ಮನಸ್ಸು ಮಾತ್ರ ಸರಿಯಾಗಿರೋದಿಲ್ಲ. ಇದಕ್ಕೆ ಕಾರಣ ಚಂದ್ರ. ಕೇವಲ ಗ್ರಹಗತಿಯ ದೃಷ್ಟಿಯಿಂದ ಚಂದ್ರನ ಪ್ರಭಾವ ಅಷ್ಟಿತ್ತು ಅಂತಾದರೆ, ಇನ್ನು ಗ್ರಹಣ ಹಿಡಿದಂತಹ ಚಂದ್ರನ ಪ್ರಭಾವ ದುಷ್ಪರಿಣಾಮ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಋಣಾತ್ಮಕವಾದಂತಹ ಫಲಗಳನ್ನೇ ಹೆಚ್ಚು ನಿರೀಕ್ಷೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು. ಸನ್ಮಾರ್ಗದಲ್ಲಿ ನಾವು ಹೋಗಬೇಕು. ಆಗತಕ್ಕಂತಹ ಅವಘಡಗಳನ್ನು, ವೈಯಕ್ತಿಕವಾಗಿ ಆಗ್ತಕ್ಕಂತಹ ಆಘಾತಗಳನ್ನು ತಪ್ಪಿಸ್ಕೊಳ್ಬೇಕು. ನೀವಾಗಲೇ ಹೇಳಿದ್ರಿ, ಎಲ್ಲಿ ಗ್ರಹಣ ಗೋಚರ ಆಗುತ್ತೋ ಅಲ್ಲಿ ಪರಿಣಾಮ ಜಾಸ್ತಿ ಇರುತ್ತೆ, ಹಾಗಂತ ಬೇರೆ ಕಡೆ ಪರಿಣಾಮ ಇಲ್ಲ ಅನ್ನುವಂಥ ಅರ್ಥ ಅಲ್ಲ ಅಂತ ಹೇಳಿ. ಆರ್ಥಿಕವಾಗಿ ನಾವು ಮಾತನಾಡಿದ್ವಿ. ರಾಜಕೀಯ ಕ್ಷೇತ್ರಕ್ಕೆ ಬರೋಣ. ಈಗ ನಮ್ಮದೇ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಸಾಕಷ್ಟು ರಾಜಕೀಯ ಏರಿಳಿತಗಳಾಗ್ತಾ ಇದೆ, ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ.
ಚಂದ್ರಗ್ರಹಣದ ಪರಿಣಾಮಗಳು ಏನೇನಾಗಿರಬಹುದು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕರವಾಗಿ ಆಸಕ್ತಿಕರವಾಗಿ ನಮಗೆ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ರು ವಿವರಿಸ್ತಾ ಇದ್ರು. ರಾಜಕೀಯದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ ಬ್ರೇಕಿಗೆ ಹೋಗೋಕೆ ಮುಂಚೆ. ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇಡೀ ದೇಶದ ಗಮನ ಸೆಳೀತಾ ಇದೆ. ಈಗ ಇನ್ನೊಂದು 3-4 ತಿಂಗಳಲ್ಲಿ ಏನೋ ಆಗ್ಬಿಡುತ್ತೆ ಅನ್ನುವಂಥ ಚರ್ಚೆ. ಈ ಗ್ರಹಣಗಳಿಗೂ ಆಗುವಂತಹ ರಾಜಕೀಯ ಬೆಳವಣಿಗೆಗಳಿಗೂ ಏನಾದರೂ ಕನೆಕ್ಷನ್ ಇರುತ್ತಾ ಅಂತ ಹೇಳಿ, ಪರಿಣಾಮಗಳೇನಾದರೂ ನಿಜಕ್ಕೂ ಆಗುವಂತಹ ಸಾಧ್ಯತೆ ಇರುತ್ತಾ ಅಂತ ಹೇಳಿ? ಖಂಡಿತವಾಗಿ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ವ್ಯವಹಾರದ ಮೇಲೂ ಕೂಡ, ತನ್ನ ವೈಯಕ್ತಿಕವಾದ ವಿಷಯದ ಮೇಲೂ ಕೂಡ ಗ್ರಹಣದ ಪ್ರಭಾವ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದಾಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಗ್ರಹಣದಿಂದ ಎಷ್ಟರ ಮಟ್ಟಿಗೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಂಡು ಜ್ಯೋತಿಷಿಕವಾಗಿ ಅದನ್ನು ಗಮನಿಸ್ತಾ ಹೋದಾಗ ಖಂಡಿತವಾಗಿ ಆಗತ್ತೆ. ಆಗಲೇ ಮಾತಾಡುವಾಗ ನಾನು ಹೇಳಿದೆ, ಮನಸ್ಸು ಮತ್ತು ಮಾತಿಗೆ ಕಾರಕನಾದಂತಹ ಚಂದ್ರ ಅಂತ. ಇಲ್ಲಿ ಚಂದ್ರಗ್ರಹಣವನ್ನು ಪ್ರಧಾನವಾಗಿ ಇಟ್ಟುಕೊಂಡಿರೋದ್ರಿಂದ ಈ ರಾಜಕೀಯ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ ರಾಜಕೀಯ ವಿಪ್ಲವಗಳಾಗುತ್ತೆ. ವಿಪ್ಲವ ಅಂತಂದರೆ ಕೆಲವಷ್ಟು ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣದಲೇ ಸುಮಾರಷ್ಟು ವಿಷಯಗಳು ನಡೀತಾ ಹೋಗುತ್ತೆ. ಅದು ಬಹಳ ದೊಡ್ಡ ಪರಿಣಾಮವನ್ನು, ಪ್ರಭಾವವನ್ನು ಯಾವಾಗ ನಮಗೆ ವಿಷಯ ಹೊರಗೆ ಬರುತ್ತೋ ಆಗ ಗೊತ್ತಾಗುತ್ತೆ ಇಷ್ಟರ ಹಿಂದೆ ಏನೇನೋ ನಡೆದಿದೆ ಅನ್ನುವಂಥದ್ದು. ಇದು ಮೊದಲನೇದಾಗಿ ಗ್ರಹಣದ ಪರಿಣಾಮ ಅಂತ ಹೇಳಿ ನಾವಿಲ್ಲಿ ದಾಖಲಿಸಬೇಕಾಗುತ್ತೆ. ಎರಡನೇದು, ಮನಸ್ಸಿಗೆ ಮಾತಿಗೆ ಕಾರಕನಾದಂತಹ ಚಂದ್ರ ಅವನು ಸ್ವಾಭಾವಿಕವಾಗಿ ಶ್ವೇತವರ್ಣ ಅಂದರೆ ಬಿಳಿಯಾಗಿರಬೇಕಾದಂಥವನು ಅದಕ್ಕೆ ವಿರುದ್ಧವಾಗಿ ಕೆಂಬಣ್ಣದಲ್ಲಿ ಅವನು ಕಾಣ್ತಾ ಇದ್ದಾನೆ ಅಂತಾದರೆ ಅಲ್ಲಿ ಶಾಂತಿಗೆ ವಿರುದ್ಧವಾಗಿ ವೈರುಧ್ಯವನ್ನು ನೋಡಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದರ ಅರ್ಥ ಏನು ಅಂತಂದರೆ ಒಂದಷ್ಟು ಜನ ಮಾತಾಡಿ ವಿವಾದಕ್ಕೆ ಎಡೆಯನ್ನು ಮಾಡಿಕೊಡ್ತಾರೆ. ಅದು ನಮ್ಮ ನಿಮ್ಮೆಲ್ಲರ ಮುಂದೆ ಪ್ರತ್ಯಕ್ಷ ಸಾಕ್ಷಿ ಇದೆ, ನಾವು ನೋಡಿದ್ದೇವೆ, ನೋಡ್ತಾ ಇದ್ದೀವಿ ಕೂಡ. ಇನ್ನೊಂದೇನು ಅಂತಂದರೆ ಕೆಲವರು ಮಾತಾಡದಲೇ ಮೌನಕ್ಕೆ ಶರಣು ಹೋಗಿ ವಿವಾದಕ್ಕೆ ಗುರಿ ಆಗ್ತಾರೆ. ಅದನ್ನೂ ಕೂಡ ನಾವು ನೋಡ್ತಾ ಇದ್ದೇವೆ. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕ ದರಿದ್ರತಾ ಅಂತ. ಅಂದರೆ ನಾವು ಆಡ್ತಕ್ಕಂತಹ ಒಳ್ಳೆ ಮೃದುವಾದಂತಹ ಮಾತು, ನಗುಮುಖದ ಮಾತು, ಇದರಿಂದ ಮನುಷ್ಯ ಮಾತ್ರ ಅಲ್ಲ ಪ್ರಾಣಿಗಳು ಕೂಡ ಸಂತೋಷ ಪಡುತ್ತಂತೆ. ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಮನುಷ್ಯನನ್ನು ಹೊರತಾಗಿ ಇನ್ಯಾರಿಗೂ ಬರೋದಿಲ್ಲ 84 ಲಕ್ಷ ಜೀವಜಂತುಗಳಲ್ಲಿ. ಆದರೆ ನಾವು ಆಡ್ತಕ್ಕಂತಹ ಮಾತಿನಿಂದ ಕೆಲವು ಪ್ರಾಣಿಗಳಿಗೆ ಸಂತೋಷವಾಗುತ್ತಂತೆ. ನಾವು ಸಾಕು ಪ್ರಾಣಿಗಳನ್ನು ಗಮನಿಸಿದಾಗ ನಾವು ಬಾ ಅಂತ ಕರೆದ್ರೆ ಅದು ಬರುತ್ತೆ, ಅದಕ್ಕೆ ಆ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ನಾವು ಮಾತಾಡಿದಕ್ಕೆ ಅದು ಸ್ಪಂದಿಸುತ್ತೆ ಅಂತಂದರೆ ಅದಕ್ಕೆ ಪ್ರಿಯವಾಯಿತು, ತೃಪ್ತಿ ಆಯಿತು, ಸಂತೋಷ ಆಯಿತು ಅಂತ ಅರ್ಥ ಅಲ್ವಾ? ಹಾಗಾಗಿ ಆ ಪ್ರಾಣಿಗಳಿಗೆ ಆ ಮಾತಿಂದ ಅಷ್ಟು ಸಂತೋಷವಾಗುತ್ತೆ ಅಂತಾದರೆ ನಾವು ಒಳ್ಳೆಯ ಮಾತನ್ನಾಡಿದಾಗ ಪ್ರತ್ಯುತ್ತರನ ಕೊಡ್ತಕ್ಕಂತಹ ಮನುಷ್ಯನಿಗೆ ಇನ್ನೆಷ್ಟು ಸಂತೋಷ ಆಗಬೇಡ. ಆದರೆ ಅದೇ ಮಾತು ವಿರುದ್ಧವಾದರೆ ಎಷ್ಟು ನೋವಾಗಬೇಡ, ಬೇಜಾರಾಗಬೇಡ, ಅಥವಾ ದ್ವೇಷ ಬೆಳಿಬೇಡ. ಇದೆಲ್ಲವೂ ಕೂಡ ನಾವು ನೋಡಬೇಕಾಗುತ್ತೆ. ಆದ್ದರಿಂದ ವಚನೇಕ ದರಿದ್ರತ, ಒಳ್ಳೆ ಮಾತಾಡೋದಕ್ಕೆ ಏನು ಕಳ್ಕೊಳ್ಬೇಕು? ಹಾಗಂತ ವ್ಯಂಗ್ಯವಾಗಿ ಮಾತಾಡಿ ಬೇರೆಯವರನ್ನ ಏನೋ ಇವತ್ತಿನ ಭಾಷೆಯಲ್ಲಿ ಹೇಳೋದು ಅಂದರೆ ಟಾಂಗ್ ಕೊಡೋದು ಅಂತಾರಲ್ಲ, ಆ ರೀತಿ ಮಾತಾಡೋದಕ್ಕಿಂತ ನೇರವಾಗಿ ಅವರಿಗೆ ಪ್ರಿಯವಾದಂತಹ ಮಾತುಗಳನ್ನು ಆಡ್ತಕ್ಕಂಥದ್ದು ಕೂಡ ಸನಾತನ ಧರ್ಮದ ಒಂದು ಪರಿಭಾಗ ಅಂತ ಹೇಳಿ ಭಾವಿಸ್ತಾರೆ. ಆ ದೃಷ್ಟಿಯಲ್ಲಿ ರಾಜಕೀಯದಲ್ಲಿ ಅಷ್ಟೊಂದು ನೇರವಾಗಿ ಒಳ್ಳೆಯ ಮಾತುಗಳನ್ನು ಆಡಿದರೆ ನನ್ನ ಸ್ಥಾನ ಮಾನ ಏನು ಅನ್ನೋದು ಪ್ರಶ್ನೆ ಮಾಡಿಕೊಂಡು ಅವರು ವಾದಕ್ಕೆ ವಿವಾದಕ್ಕೆ ಇಳಿತಕ್ಕಂಥದ್ದು. ಇನ್ನು ಕೆಲವರು ಅದು ಯಾವುದೋ ಒಂದು ಗರಿಷ್ಠ ಮಟ್ಟವನ್ನು ತಲುಪಿದಾಗ ಮೌನಕ್ಕೆ ಶರಣಾಗ್ತಕ್ಕಂಥದ್ದು. ಎರಡೂ ಕೂಡ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದೆಲ್ಲ ಗ್ರಹಣದ ಪ್ರಭಾವ ಅಂತ ಹೇಳಬೇಕು. ಯಾಕೆ ಅಂತಂದರೆ ಇದೇ ಈಗ 3 ತಿಂಗಳಿಗಿಂತ ಮುಂಚಿತವಾಗಿ ಅಷ್ಟೊಂದಿರಲಿಲ್ಲ. ದಿನಗಳನ್ನು ಲೆಕ್ಕ ಹಾಕೋದು ಬೇಡ ನಾವು. ಆದರೆ ಇದರ ಪ್ರಭಾವ ಗ್ರಹಣದ್ದು ನಾನಾಗಲೇ ಹೇಳಿದೆ, 3 ತಿಂಗಳು ಮುಂಚಿತವಾಗಿ ಇದರ ಪ್ರಭಾವ ಇರುತ್ತೆ, 3 ತಿಂಗಳ ನಂತರದಲ್ಲಿರುತ್ತೆ, ಅಥವಾ ಇನ್ನೊಂದು ಗ್ರಹಣ ಬರುವವರೆಗೆ ಇರುತ್ತೆ ಅಂತ. ಆ ಸಂದರ್ಭವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅದೇ ಸಮಯದಲ್ಲಿ ಮಾತುಕತೆ ಎಲ್ಲ ಪ್ರಾರಂಭಗಳಾಗಿದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಪ್ರಭಾವ ಆಗಿರತಕ್ಕಂತಹ ಪರಿಣಾಮ, ಆಗ್ತಾ ಇರತಕ್ಕಂತಹ ಬದಲಾವಣೆ, ಅದಕ್ಕೆ ಪೂರಕವಾದಂತಹ ಬೇರೆ ಮಾತುಗಳು, ಇವೆಲ್ಲವನ್ನು ಗಮನಿಸ್ತಾ ಬಂದಿದ್ದೇವೆ. ಇದೆಲ್ಲ ಚಂದ್ರಗ್ರಹಣದ ಪ್ರಭಾವವೇ ಹೊರತು ಬೇರಲ್ಲ. ಓಕೆ, ಜಾಗತಿಕ ವಿಚಾರಕ್ಕೆ ಬರೋಣ. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಇಸ್ರೇಲ್ನಲ್ಲಿ ಸಮಸ್ಯೆ ಇದೆ, ಸಿರಿಯಾದಲ್ಲಿ ಸಮಸ್ಯೆ ಇದೆ, ಅಮೆರಿಕ ಚೀನಾ ನಡುವೆ ಬೇರೆ ಯಾವ ರೀತಿಯ ಮಾತುಕತೆಗಳು ನಡೀತಾ ಇದೆ.
ಇದನ್ನೆಲ್ಲ ಗಮನಿಸಿದಾಗ ಈ ಗ್ರಹಣದ ಪರಿಣಾಮ ಜಾಗತಿಕವಾಗಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಅಂತ ಹೇಳಿ. ಖಂಡಿತವಾಗಿ ಯಾವ ವಿಷಯವನ್ನು ಹೊರತಾಗಿ ಇಲ್ಲವೇ ಇಲ್ಲ ಈ ಗ್ರಹಣದ ಅಂಶ. ಕಾರಣ ಏನು ಅಂತಂದ್ರೆ, ಜಾಗತಿಕವಾಗಿ ನಾವು ನೋಡ್ತಾ ಹೋದಾಗ ಮೊದಲು ಜ್ಯೋತಿಷದಲ್ಲಿ ನಾವೇನ್ ಮಾಡ್ತೀವಿ, ಗ್ರಹ ಯುದ್ಧ ಅಂತ ಹೇಳಿ ನೋಡ್ತೀವಿ. ಒಂದು ಗ್ರಹಕ್ಕೆ ಇನ್ನೊಂದು ಗ್ರಹ ಅಡ್ಡ ಬಂತು ಅಥವಾ ಅದರ ಪ್ರಭಾವ ಪರಿಣಾಮಗಳು ಇನ್ನೊಂದು ಗ್ರಹದ ಮೇಲೆ ಬಿತ್ತು ಅಂತಾದಾಗ ಅದು ಪ್ರಾಕೃತಿಕವಾಗಿ ಅಥವಾ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದು, ಅದರಿಂದ ಒಳಿತಾಗ್ತಕ್ಕಂಥದ್ದೇನು ಯಾರಿಗೂ ಇಲ್ಲ. ಹಾಗೆ ರಾಷ್ಟ್ರ ಮಟ್ಟದಲ್ಲೆಲ್ಲ ನಾವು ನೋಡ್ತಾ ಹೋದಾಗ, ಜಾಗತಿಕವಾಗಿ ನೋಡ್ತಾ ಹೋದಾಗ ರಷ್ಯಾ ಉಕ್ರೇನ್ ಯುದ್ಧಗಳು ಪ್ರಾರಂಭವಾಗಿ 3 ವರ್ಷಗಳು ಕಳೀತಾ ಬಂತು. ಆಗಿನಿಂದ ಈಗಿನವರೆಗೆ ನಾವು ಲೆಕ್ಕ ಹಾಕ್ತಾ ಹೋದರೆ ಕನಿಷ್ಠ ಪಕ್ಷ ನಿಮಗೆ 16-17 ಗ್ರಹಣಕ್ಕೂ ಹೆಚ್ಚು ಗ್ರಹಣಗಳು ಸಂಭವಿಸಿದೆ. ನಿಜ. ಅದರಲ್ಲಿ ಚಂದ್ರಗ್ರಹಣಕ್ಕಿಂತಲೂ ಪ್ರಖರವಾದಂತಹದ್ದು ಸೂರ್ಯಗ್ರಹಣ. ಅದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಅಂತಹ ಸೂರ್ಯಗ್ರಹಣಗಳೇ ಹಲವಾರು ಸಂಭವಿಸಿರ್ತಕ್ಕಂತಹದ್ದು ನಮ್ಮ ಭಾರತ ದೇಶಕ್ಕೆ ಕಾಣದೇ ಇದ್ರೂ ಕೂಡ ಈಗ ಯಾವ ಸ್ಥಳದಲ್ಲಿ ಯುದ್ಧ ಇನ್ನೂ ನಿರಂತರವಾಗಿ ನಡೀತಾ ಇದೆ, ನಿಂತಿಲ್ಲವೋ ಆ ಜಾಗದಲ್ಲಿ ಹೆಚ್ಚು ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಅದರ ಪ್ರಭಾವ ಅಷ್ಟು ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕಳೆದ ವರ್ಷವೂ ಕೂಡ ನಾವು ನೋಡ್ತಾ ಹೋದರೆ 4-5 ಗ್ರಹಣಗಳು ಸಂಭವಿಸ್ತು. ಈಗ ಪ್ರಕೃತ ಈ ವರ್ಷದಲ್ಲಿ 6 ಗ್ರಹಣಗಳು, ಅದರಲ್ಲಿ ನಮಗೆಲ್ಲವೂ ಕಾಣದೇ ಇರಬಹುದು, ಗೋಚರ ಇಲ್ಲದೆ ಇರಬಹುದು. ಮುಂದಿನ ವರ್ಷ ಯುಗಾದಿಯ ನಂತರದಲ್ಲೂ ಕೂಡ ಸುಮಾರು 4 ಗ್ರಹಣಗಳು ಬರುತ್ತೆ. ಅದರಲ್ಲಿ 2 ಸೂರ್ಯಗ್ರಹಣ 2 ಚಂದ್ರಗ್ರಹಣಗಳು ಬರುತ್ತೆ. ಇದರ ಪ್ರಭಾವಗಳೆಲ್ಲ ಹಿಂದೆ ಮುಂದೆ ಆ ರೀತಿಯ ಜಾಗತಿಕವಾದಂತಹ ಒಂದು ವಿಪ್ಲವವನ್ನು ಉಂಟು ಮಾಡುತ್ತೆ. ಈಗ ನಮಗೆ ಇವತ್ತಿನ ಚಂದ್ರಗ್ರಹಣ ನಮಗಿಲ್ಲ, ಅಮೆರಿಕಾ ದೇಶಕ್ಕಿದೆ. ಅಮೆರಿಕಾದ, ಅದರಲ್ಲೂ ಪೂರ್ವ ಅಮೆರಿಕಕ್ಕೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಂತ ನಮಗೆ ವಿಷಯ ಗೊತ್ತಿದೆ. ಆದರೆ ಅಲ್ಲಿ ಆಗಿರ್ತಕ್ಕಂತಹ ಅವಘಡವೂ ಕೂಡ ಅಮೆರಿಕದಲ್ಲೇ. ಇದನ್ನೆಲ್ಲ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ, ಗ್ರಹಣದ ಪ್ರಭಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುವಂಥದ್ದು. ಹಾಗಾಗಿ ಯುದ್ಧ ಇನ್ನಷ್ಟು ದಿವಸ ನಡ್ಕೊಂಡು ಹೋಗುವಂಥದ್ದು. ನಾನು ಆಗಲೇ ಹೇಳಿದೆ, ಮತ್ತೆ ಉಲ್ಲೇಖ ಮಾಡೋದು, ಯಾಕೆಂದರೆ ಜನಮನಕ್ಕೆ ಅದು ತಲುಪಬೇಕು, ವಿಚಾರ ಗೊತ್ತಾಗಬೇಕು ಅನ್ನೋದಕ್ಕೆ. ಗ್ರಹಣದ ಪ್ರಭಾವ 3 ತಿಂಗಳು ಮುಂಚಿತವಾಗಿರುತ್ತೆ ಅಂತ. ಈಗ ನೋಡಿ, ಅವರು ಅಮೆರಿಕ ಅಧ್ಯಕ್ಷರು ಏನು ಹೇಳಿದ್ರು, ಅವಾಗ ಟ್ರಂಪ್ ಏನು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದರೆ ಯುದ್ಧವನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂತಹ ಮಾತಿತ್ತು. ಹೌದಾ? ಅವರು ಮುಂಚೆನೇ ಹೇಳ್ಬೋದಿತ್ತಲ್ಲ. ಈ ಗ್ರಹಣ ಯಾವಾಗ ತನ್ನ ಪ್ರಭಾವವನ್ನು ಬೀರುವಂತಹ ಸಮಯ ಬಂತು ಆವಾಗ ಅವರ ಬಾಯಿಂದ ಆ ಮಾತು ಬಂತು. ಇವೆಲ್ಲ ಸಾಕ್ಷಿಗಳಾಗತ್ತೆ, ನಾವು ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ಅವರು 6 ತಿಂಗಳು ಮುಂಚೆ ಹೇಳ್ಬೋದಿತ್ತಲ್ಲ, 1 ವರ್ಷ ಮುಂಚೆ ಹೇಳ್ಬೋದಾಗಿತ್ತಲ್ಲ, ಹೇಳಲಿಲ್ಲ. ನಾವು ವಿಶ್ಲೇಷಣೆ ಮಾಡೋದೇನು ಅಂತಂದ್ರೆ, ಎಲೆಕ್ಷನ್ ಬಂತು, ಎಲೆಕ್ಷನ್ ಟೈಮ್ನಲ್ಲಿ ಅವ್ರು ಏನು ಹೇಳಿಕೆ ಕೊಡಬೇಕೋ ಹೇಳಿಕೆ ಕೊಟ್ಟರು ಅಂತ. ಅದಲ್ಲ, ನಾವು ಜ್ಯೋತಿಷವನ್ನು ಪ್ರಧಾನವಾಗಿ ಇಟ್ಕೊಂಡು ನೋಡ್ತಾ ಹೋದಾಗ ಇಂತಿಂಥ ಮಾತುಗಳು, ಇಂತಿಂಥ ಪ್ರಭಾವಗಳು, ಪರಿಣಾಮಗಳು ಇಂಥ ವ್ಯಕ್ತಿಯಿಂದ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ. ಓಕೆ, ಪ್ರಾಕೃತಿಕ ವಿಕೋಪಗಳ ವಿಚಾರ ನೀವು ಆರಂಭದಲ್ಲಿ ಉಲ್ಲೇಖ ಮಾಡಿದ್ರಿ. ಅಮೆರಿಕಾದಲ್ಲಿ ಗೋಚರ ಆಗಿದೆ, ಪರಿಣಾಮ ಪ್ರಾಕೃತಿಕವಾಗಿ ಅಲ್ಲಿ ಎಷ್ಟು ದೊಡ್ಡ ಹೊಡೆತ ಕೊಟ್ಟಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿದ್ರು. ಬಟ್ ಭಾರತೀಯರಾಗಿ ನಮಗೆ ಗೋಚರ ಆಗದೇ ಇದ್ರು ಈ ಭಾಗಕ್ಕೆ ಪ್ರಾಕೃತಿಕವಾಗಿ ಏನಾದರೂ ಆಗುವಂತಹ ಸಾಧ್ಯತೆಗಳಿದೆಯಾ ಚಂದ್ರಗ್ರಹಣದ ಪರಿಣಾಮವಾಗಿ ಅಂತ ಹೇಳಿ? ಖಂಡಿತವಾಗಿದೆ. ಯಾಕೆ ಅಂತಂದ್ರೆ ಹಲವಾರು ಕಡೆ ಭೂಕಂಪ ಆಗಿದೆ ಅನ್ನುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಈಗ ನಾವಿರುವಂತಹ ಸ್ಥಳದಲ್ಲಿ ಆಗಿಲ್ಲದೆ ಇರಬಹುದು, ಆದ್ರೆ ಆಗಿರುವಂತಹದ್ದು ಸತ್ಯ. ಆದರೆ ಚಂದ್ರನ ಕಿರಣಗಳಾಗ್ಲಿ, ಸೂರ್ಯನಿಂದ ಶಕ್ತಿಯನ್ನು ಪಡ್ಕೊಂಡಂತಹ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನ ಪ್ರಭಾವವಾಗಲಿ ಯಾವ ಕ್ಷೇತ್ರಕ್ಕೆ, ಯಾವ ಪ್ರಾಂತ್ಯಕ್ಕೆ ಹೆಚ್ಚಾಗಿದೆಯೋ ಅಲ್ಲೆಲ್ಲ ಈ ರೀತಿ ಪ್ರಾಕೃತಿಕವಾದಂತಹ ವಿಕೋಪಗಳಾಗಿದೆ. ಕೆಲವರು ಗಮನಿಸಿರ್ಬೋದು, ಬೆಂಗಳೂರು ನಗರದಲ್ಲೇ ನಿನ್ನೆ ಮೊನ್ನೆ ಎಲ್ಲ ಮಳೆ ಬರ್ತಕ್ಕಂತಹ ಸೂಚನೆ ಕಾಣ್ತು ನಮಗೆ. ಆ ವಾತಾವರಣ ತಣ್ಣನೆ ಗಾಳಿ ಕಾಣ್ತು, ಅದು ಕೆಲವರಿಗೆ ಅನುಭವ ಆಗಿದೆ. ಕೆಲವು ಕಡೆ 4 ಹನಿ ಮಳೆಯೂ ಕೂಡ ಹಂತಿದೆ ಈಗ 3-4 ದಿನಗಳ ಮಧ್ಯದಲ್ಲಿ. ಹಾಗಾದ್ರೆ ಇದು ಮಳೆ ಬರುವಂತಹ ಸಮಯನ? ಇದು ಅಲ್ಲ. ಪ್ರಾಕೃತಿಕವಾಗಿ ಯಾವ ರೀತಿ ವ್ಯತ್ಯಾಸ ಆಗತ್ತೆ ಅನ್ನುವಂಥದ್ದು. ಈಗ ಪ್ರಾಕೃತಿಕವಾಗಿ ಕಳೆದ ವರ್ಷನೂ ಇದೇ ಸಮಯಕ್ಕೆ ಮಳೆ ಬಂದಿತ್ತು ಅಂತಾದರೆ ಈ ವರ್ಷನೂ ಬರಬೇಕಾಗಿತ್ತು. ವ್ಯತ್ಯಾಸ ಆಗೋದಕ್ಕೂ ಕೂಡ ಇವೆಲ್ಲ ಕಾರಣವಾಗುತ್ತೆ. ಯುಗಾದಿಯ ಪ್ರತಿಫಲವನ್ನು, ಯುಗಾದಿಯ ಫಲವನ್ನು ಮುಂದೆ ನಾವು ಯಾವಾಗಲೂ ನೋಡ್ತಾ ಹೋದಾಗ ಅಲ್ಲೂ ಕೂಡ ನಾವು ಪಂಚಾಂಗವನ್ನು ಗಣಿಸೋದ್ರಿಂದ ಲೆಕ್ಕ ಏನು ಸಿಕ್ಕತ್ತೆ ಅಂತಂದರೆ, ನಮಗೆ ಅತಿವೃಷ್ಟಿ, ಅನಾವೃಷ್ಟಿ, ಮಳೆ ನಿಧಾನವಾಗಿ ಪ್ರಾರಂಭ ಆಗ್ತಕ್ಕಂಥದ್ದು ಇವೆಲ್ಲ ಜನಗಳ ಮೇಲೆ ಆತಂಕವನ್ನು ಬೀರತಕ್ಕಂತಹ ವಸ್ತುಗಳಾಗತ್ತೆ, ವಿಷಯಗಳಾಗತ್ತೆ. ಆ ರೀತಿ ಪ್ರಾಕೃತಿಕವಾದಂತಹ ಪ್ರಭಾವವೂ ಕೂಡ ಈ ಚಂದ್ರಗ್ರಹಣದಿಂದ, ಸೂರ್ಯಗ್ರಹಣದಿಂದ ಆಗೇ ಆಗತ್ತೆ ಅನ್ನುವಂಥದ್ದು ಸತ್ಯ. ಓಕೆ,
ಈಗ ಒಂದು ಮುಖ್ಯವಾದಂಥ ವಿಚಾರ, ಅದು ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಈ ಗ್ರಹಣ ಜನರ ಆರೋಗ್ಯದ ಮೇಲೇನಾದರೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆಯಾ? ಬಿದ್ದರೆ ಅದು ಓವರ್ ಆಲ್ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ, ಅಥವಾ ರಾಶಿ ನಕ್ಷತ್ರಗಳಿಗೆ ಪೂರಕವಾಗಿ ಅದರ ಪರಿಣಾಮಗಳಿರುತ್ತಾ ಅಂತ ಹೇಳಿ? ಗ್ರಹಣದ ವಿಚಾರವನ್ನೇ ತಗೊಂಡಾಗ ಆರೋಗ್ಯಕ್ಕೆ ಸಾಮೂಹಿಕವಾಗಿ ಆಗ್ತಕ್ಕಂತಹ ಸಮಸ್ಯೆ ಏನಿದೆ ಆರೋಗ್ಯದ ದೃಷ್ಟಿಯಿಂದ ಅದು ಬಹಳ ಮುಖ್ಯವಾಗುತ್ತೆ. ಇನ್ನು ರಾಶಿ ದೃಷ್ಟಿಯಿಂದ ಯಾವ ರಾಶಿಗೆ ಆಗಲೇ ಹೇಳಿದಾಗೆ ಉತ್ತರಾಹಸ್ತ, ಚಿತ್ತ, ಕುಂಭರಾಶಿ ಮತ್ತು ಮೀನರಾಶಿಗಳ ಮೇಲೆ ಈ ಚಂದ್ರಗ್ರಹಣದ ಪ್ರಭಾವ ಹೆಚ್ಚಾಗಿರುತ್ತೆ. ಆ ರೀತಿಯಾದಾಗ ಅವರಿಗೆ ವೈಯಕ್ತಿಕವಾದಂತಹ ಸಮಸ್ಯೆಗಳಾಗುತ್ತೆ. ಸಾಮೂಹಿಕವಾಗಿ ಆಗತಕ್ಕಂತಹ ಆರೋಗ್ಯ ವ್ಯತ್ಯಾಸಗಳು ಬೇರೆ, ಅದು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ನಾವು ಆ ಕೋವಿಡ್ ಟೈಮಲ್ಲೆಲ್ಲ ನೋಡಿದ್ವಲ್ಲ, ಹಂಗಾಗಿ ಆ ಪ್ರಶ್ನೆ ಖಂಡಿತ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗದೇ ಇರಬಹುದು, ಬಟ್ ಯಾವುದೋ ಒಂದು ಪ್ರಾಂತ್ಯದಲ್ಲಿ ಅಥವಾ ಮನೆಯಲ್ಲೇ ತಗೊಂಡ್ರೆ, ಈಗ ನಾವು ಹೇಳಿದಂತಹ ನಕ್ಷತ್ರಗಳನ್ನ ಬಿಟ್ಟು ಬೇರೆ ಬೇರೆ ನಕ್ಷತ್ರದವರು ಒಂದೇ ಮನೆಯಲ್ಲಿ ಇರ್ತಾರೆ. 4 ಜನ ಇದ್ರೆ ಮನೆಯಲ್ಲಿ 4 ಜನಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳುವಂಥದ್ದು, ಇದು ಏನಾಯ್ತು, ಒಂದು ರೀತಿಯಲ್ಲಿ ಆ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಸಾಮೂಹಿಕವಾಯಿತು. ಹಾಗೆ ಆ ಪ್ರಾಂತ್ಯದಲ್ಲಿ, ಆ ಊರಿನಲ್ಲಿ ಆ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಸ್ವಯಂಕೃತ ಅಪರಾಧದಿಂದ ಈ ಆರೋಗ್ಯ ಕೆಡುತ್ತೆ ಅಂತಕ್ಕಂಥದ್ದು ಗ್ರಹಣದ ದೃಷ್ಟಿಯಲ್ಲಿ ಗೊತ್ತಾಗುತ್ತೆ. ಸ್ವಯಂಕೃತ ಅಪರಾಧ ಏನು, ಯಾರು ನಾನು ಕಾಯಿಲೆ ಮಲಗಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಆ ಥರ ಅಲ್ಲ. ನಾವು ಆಹಾರ ಪದ್ಧತಿಯನ್ನು ಯಾವಾಗ ವಿರುದ್ಧ ಮಾಡ್ಕೊಳ್ತೀವಿ ಆವಾಗ ತನ್ನಿಂದ ತಾನೇ ಆರೋಗ್ಯ ಕೆಡುವಂಥದ್ದಿರುತ್ತೆ. ಯಾವುದೋ ಒಂದು ವಿಶೇಷವಾದಂತಹ ಆಹಾರವನ್ನು ತಿನ್ನಬೇಕು, ಹೌದು, ನಾಲಿಗೆಯ ರುಚಿಗೆ, ಆದರೆ ಅದಕ್ಕೊಂದು ಮಿತಿ ಇರಬೇಕು. ಅದನ್ನೇ ಹವ್ಯಾಸವೋ ಅಭ್ಯಾಸವೋ ಮಾಡ್ಕೊಂಡ್ಬಿಟ್ರೆ ಅದು ಆರೋಗ್ಯದಲ್ಲಿ ತನ್ನಿಂದ ತಾನೇ ಕೆಡುವಂಥದ್ದು ಇದ್ದೇ ಇರುತ್ತೆ. ಈ ರೀತಿ ವಿಕೋಪಗಳು ಗ್ರಹಣದ ಪ್ರಭಾವದಿಂದ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಬೇಕಾದಂತಹ ದವಸ ಧಾನ್ಯಗಳು ಅಗತ್ಯವಾಗಿ ಸಿಕ್ಕುವಂಥದ್ದು ಇನ್ನು ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಲಭ್ಯ ಆಗೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಪ್ರಾಂತ್ಯದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ನಾವು ನೋಡ್ತಾ ಹೋದಾಗ, ಅದರಲ್ಲೂ ನಮ್ಮ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ನಮಗೆ ರಾಗಿ, ಜೋಳ, ಈ ರೀತಿ ಅಕ್ಕಿ ಹೆಚ್ಚು ನಾವು ಬಳಸ್ತಕ್ಕಂತಹ ಪದಾರ್ಥಗಳು, ಆ ಧಾನ್ಯಗಳು ನಮಗೆ ಮುಂದಿನ ದಿನಮಾನದಲ್ಲಿ ಇಷ್ಟು ಹೇರಳವಾಗಿ ಸಿಕ್ಕತ್ತೆ ಅಂತ ಹೇಳಕ್ ಬರೋದಿಲ್ಲ. ಎಲ್ಲ ಗ್ರಹಣಗಳ ಪ್ರಭಾವ. ಸರಿ ಗುರುಜಿ, ಇಷ್ಟೊತ್ತು ಚಂದ್ರಗ್ರಹಣದ ಬಗ್ಗೆ, ಅದರ ಪ್ರಭಾವದ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳ ವಿವರವಾಗಿ ಹಾಗೆ ಬಹಳ ಸರಳವಾಗಿ ತಿಳಿಸಿದ್ರಿ. ಮುಂದೆ ಯುಗಾದಿ ಇದೆ, ಸೂರ್ಯಗ್ರಹಣ ಇದೆ, ಆಗಲೂ ಕೂಡ ಮತ್ತೆ ಮೀಟ್ ಆಗೋಣ, ಅದರ ಪರಿಣಾಮಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋಣ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.